ಸೊ ಇದೊಂದು ಹಾರರ್ ಥ್ರಿಲ್ಲರ್ ಅಂತ ನಾನು ಆಗಲೇ ಹೇಳಿದೆ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ವಂಡರ್ ಡೈಮಂಡ್ಸ್, GMR ವೆಲ್ಫೇರ್ ಫಂಡ್ಸ್, NYSA ಇಂಟೀರಿಯರ್ಸ್, DXN ಕೊಂಬುಚ. ಸಿನಿಮಾ ನೋಡಿದ್ಮೇಲೆ ಕೆಲವರು ಮನೆಯಲ್ಲಿರೋ ಟೆಡ್ಡಿ ಬೇರ್ ನೋಡಿದ್ರೆ ಹೆದರ್ಕೊಳ್ತಾರೋ ಏನೋ, ನನಗಂತೂ ಗೊತ್ತಿಲ್ಲ. ನನಗೆ ನಮ್ಮ ಮನೇಲಿರೋ ಟೆಡ್ಡಿ ಬೇರ್ ಸ್ವಲ್ಪ ಸಿಮಿಲರ್ ಆಗಿದೆಯಲ್ವಾ ಅಂತ ಅನ್ನಿಸ್ತು. ಆಡಿಯೋ ರಿಲೀಸ್ ಆಗಿದೆ ಮತ್ತು ಯಾವತ್ತು ನಾವು ರಿಲೀಸ್ ಮಾಡಲಿದ್ದೀವಿ ಅಂತ ಕೂಡ ಹೇಳಲಿದ್ದಾರೆ ನಮ್ಮ ಫಿಲ್ಮ್ ಟೀಮ್ ಅವರು. ಬಹುಶಃ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ತಿದ್ದೆ, ಅಷ್ಟರಲ್ಲಿ ಡಿಸ್ಟ್ರಾಕ್ಟ್ ಆಯಿತು. ಎಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬ ಜನರು ನಿಂತ್ಕೊಂಡಿದ್ರು, ಯಾಕಂದರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಅಂತ. ಅಲ್ಲಿ ಕೆಲವೊಂದಷ್ಟು ಸೀಟ್ಸ್ ಖಾಲಿ ಇದೆ, ಬಿಟ್ಟರೆ ಹೌಸ್ಫುಲ್ ಆಗಿದೆ ಇವತ್ತು ನಮ್ಮ ಕಲಾವಿದರ ಸಂಘ, ಹೌದಲ್ವಾ? ಸೊ ಟೆಡಿ ಬೇರ್ ಸಿನಿಮಾ ರಿಲೀಸ್ ಆದಾಗ್ಲೂ ಹೀಗೆ ಹೌಸ್ಫುಲ್ ಆಗಲಿ ಅಂತ ನೀವೆಲ್ಲರೂ ಕೂಡ ಶುಭ ಹಾರೈಸೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಸಿನಿಮಾ ನೋಡಕ್ಕೆ ಹೋಗಿ. ಮತ್ತು ಈಗ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಆಕ್ಟಿವ್ ಇದ್ದೇ ಇರ್ತೀರಾ. ಪ್ಲೀಸ್ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಚಾರಕರಾಗಬೇಕು. ತಾವೇನೆ ನಮ್ಮ ಅಂಬಾಸಿಡರ್ಸ್ ಆಗಿ ಸಿನಿಮಾ ಬಗ್ಗೆ ಎಲ್ರಿಗೂ ತಿಳಿಸೋ ಪ್ರಯತ್ನವನ್ನು ದಯವಿಟ್ಟು ಮಾಡಿ. ಇವತ್ತೇ ನಮ್ಮ ಸಿನಿಮಾ ಬಗ್ಗೆ ಸ್ಟೇಟಸ್ ಹಾಕೊಳ್ಳಿ ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ, ವಾಟ್ಸಪ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ರಿಗೂ. ದೆವ್ವ, ಭೂತ ಇದೆಲ್ಲ ಕತೆಗಳನ್ನ ಚಿಕ್ಕ ವಯಸ್ಸಿಂದಲೂ ಹೆಚ್ಚಿಗೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ರು. ನಿಜ ಇದೆಯಾ, ನೀವು ನೋಡಿದೀರಾ ಅಂತ ಕೇಳಿದ್ರೆ 99.99% ಜನ ಹೇಳೋದು ನಾನು ನೋಡಿಲ್ಲ, ನೋಡಿದ್ದವರಿಂದ ಕೇಳಿದ್ದೀನಿ ಅಂತಾನೆ. ಆ ನೋಡಿದ್ದವ್ರನ್ನ ಕೇಳಿದ್ರು ಕೂಡ ಅವ್ರು ಹೇಳೋದು ಅದೇ, ನಮ್ಮ ತಾತನ ಕಾಲದಲ್ಲಿ ಹಿಂಗೆ ಹೇಳ್ತಿದ್ರು ಅಂತ. ಆದರೆ ಈ ಸಿನಿಮಾನಲ್ಲಿ ಇದೊಂದು ಸೈನ್ಸ್ ಫಿಕ್ಷನ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಹೀರೋ ಬಂದು ಸೈಕಾಲಜಿಸ್ಟ್ ರೋಲ್ ಮಾಡ್ತಿದ್ದಾರೆ. ಹಿಲ್ ಬಿ ಅ ಡಾಕ್ಟರ್ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಅವರ ಬಾಯಿಂದಲೇ ಕೇಳೋಣ ಏನು ಎತ್ತ ಸಿನಿಮಾದ ಒನ್ ಲೈನ್ ಸ್ಟೋರಿ, ಯಾಕೆ ಸಿನಿಮಾ ನೋಡಕ್ ಬರಬೇಕು ಪ್ರೇಕ್ಷಕರು, ಇವೆಲ್ಲ ವಿಚಾರವನ್ನ ತಿಳಿದುಕೊಳ್ಳೋಣ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಮೊದಲಿಗೆ ಭಾರ್ಗವ್ ಅವರಿಂದಲೇ ನಾವು ಮಾತುಕತೆ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರ್ಗವ್ ಅವರ ಒಂದು 7ನೇ ಸಿನಿಮಾ ಇದು ಅಂತ ನಾನು ಭಾವಿಸ್ತೇನೆ. ವಿಪರ್ಯಾಸ, ಪರಿಶುದ್ಧಂ, ವಿಧುರ ಎಕ್ಸೆಟ್ರಾ ಎಕ್ಸೆಟ್ರಾ ಸಿನಿಮಾ ತರುವಾಯ ಭಾರ್ಗವ್ ಅವ್ರಿಗೆ ಅವರ ಸ್ನೇಹ ಬಳಗ, ಅಭಿಮಾನಿ ಬಳಗ ಸುಪ್ರೀಂ ಸ್ಟಾರ್ ಅಂತ ಕೂಡ ಕರೀತಿದ್ದಾರೆ ಈಗಾಗಲೇ. ಒಳ್ಳೇದಾಗ್ಲಿ ನಿಮ್ಗೆ ಭಾರ್ಗವ್, ಈ ಸಿನಿಮಾ ಇನ್ನೂ ಹೆಚ್ಚು ಹೆಸರನ್ನ ತಂದ್ಕೊಡ್ಲಿ ಅಂತ ಹೇಳ್ತಾ, ಸಿನಿಮಾದಲ್ಲಿ ನಿಮ್ಮ ಪಾತ್ರವೇನು ಮತ್ತು ಸಿನಿಮಾ ಹೌಸ್ ಸ್ಪೆಷಾಲಿಟೀಸ್ ಪ್ಲೀಸ್ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇದಕ್ಕೆ ಕಾರಣರಾದ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್. ಇವತ್ತು ಟೆಡಿ ಬೇರ್ ಆಡಿಯೋ ಲಾಂಚ್ ಆ್ಯಂಡ್ ರಿಲೀಸ್ ಇವೆಂಟ್ ಬಂದು ಬ್ಲೆಸ್ ಮಾಡ್ತಿರಲ್ಲ ನನ್ನ ಸ್ನೇಹಿತರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಟೆಡಿ ಬೇರ್ ಇದು ಸಿನಿಮಾ ಲೈಕ್ಸ್ ಆ್ಯನ್ ಎಮೋಷನ್ ಅಂತ ಹೇಳ್ಬೋದು. ಏಕೆಂದರೆ ಈ ಸಿನಿಮಾದಿಂದಲೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ದ ಫಿಲಮ್ ಇಂಡಸ್ಟ್ರಿ. ಸೊ ರಿಲೀಸ್ ಸ್ವಲ್ಪ ತಡ ಆಯಿತು, ಬಟ್ ಲೇಟೆಸ್ಟಾಗಿ ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದು ಇವತ್ತು ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟ್ರಲ್ಲೂ ಟೆಡಿ ಬೇರ್ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ನೀವೆಲ್ಲ. ಸೊ ನನ್ನ ಪಾತ್ರ ಬಂದಿದ್ರಲ್ಲಿ ಸೈಕಾಲಜಿಕಲ್ ಕೌನ್ಸಿಲರ್. ಆ್ಯಂಡ್ ಜಾಸ್ತಿ ವಿಷಯ ಹೇಳೋಕ್ಕೆ ಇಷ್ಟಪಡೋಣ, ಯಾಕೆಂದರೆ ತುಂಬ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ಇದೆ, ಥ್ರಿಲ್ಲಿಂಗ್ ಲೈನ್ಸ್ ಇದೆ ಸಿನಿಮಾದಲ್ಲಿ. ಸೊ ಟ್ರೈಲರ್ ನೋಡಿ ಸುಮಾರು ಜನ ತಲೆ ಬಿಟ್ಕೊಂಡಿರ್ಬೇಕು, ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾರು ಏನು ಅಂತ ಯಾವುದು ಗೊತ್ತಾಗ್ತಾರಲ್ಲ ಎಲ್ಲರಿಗೂ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನೆಲ್ಲ ಗೆಲ್ಲಿಸಿ. ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇಟ್ಸ್ ಲೈಕ್ 3 years ಆಫ್ ದಿ ಜರ್ನಿ ಫಾರ್ ಟೆಡಿ ಬೇರ್. ಸೊ ಆ್ಯಂಡ್ ಇವತ್ತು ನಮಗೆ ಪ್ಲೇಸ್ ಮಾಡೋಕ್ಕೆ ಬಂದಿರೋ ನಮ್ಮ ಡೈನಮಿಕ್ ಡೈರೆಕ್ಟರ್ಸರಿಗೆ ತುಂಬಾ ಥ್ಯಾಂಕ್ಸ್, ಹಾಗೂ ನಮ್ಮ ಮಮತಾಕ್ಕ ಅವ್ರಿಗೆ
ಮತ್ತು ಇಲ್ಲಿ ಬಂದಿರಲ್ಲ ಗಣ್ಯ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್. ಮತ್ತು ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು. ಏಕೆಂದರೆ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಆ್ಯಂಡ್ 3 years ಆಫ್ ದಿ ಮೂವಿಲಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ದಿ ಶೇಡ್ಸ್ ಇನ್ ದ ಮೂವಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಸಿನಿಮಾ ಒಂದು ಥಿಯೇಟರ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಈಗ ಶೈಲಜಾ ಸಿಂಹ ಅವರು ಆ ರೆಡ್ ಕಲರ್ ಸಾರಿ ಉಟ್ಕೊಂಡು ಮೇಲೆ ಹೋಗೋದು ನೀವೇನ ರೋಲ್? ಮೇಕಪ್ ಹಾಕೊಂಡು ಅದು ರಿಮೂವ್ ಹಾಕೊಂಡವ್ರಿಗೆ ಮಾತ್ರ ಕಷ್ಟ ಗೊತ್ತು. ಓವರ್ ಟು ಯು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಈ ಮೂವಿಲಿ ನಾನೊಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸಿದ್ದೀನಿ. ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡ್ತು ನನಗೆ. 3 yearsಯಿಂದ ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಕಷ್ಟಪಟ್ಟು ಮೂವಿನ ಮಾಡಿದ್ದೀವಿ, ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ಡೇ ಆ್ಯಂಡ್ ನೈಟ್ ಒಂದೊಂದ್ಸತಿ ನಿದ್ದೆ ಇರ್ತಿರ್ಲಿಲ್ಲ. ಒನ್ ಟೈಮ್ ಇಲ್ಲ ಊಟದ ಟೈಮು ಬಿಟ್ಟು ಶೂಟ್ ಮಾಡಿದ್ದೀವಿ. ಇಲ್ಲ ಶೂಟ್ ಫಿನಿಶ್ ಮಾಡೋಣ ಆಮೇಲೆ ಊಟ ಮಾಡೋಣ ಅಂತ. ವೆರಿ ಸಪೋರ್ಟಿವ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಲೋಕೇಶ್ ಸರ್. ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಆ ಪಾತ್ರನ ಅಷ್ಟು ನಿಭಾಯಿಸೋದು ಕಷ್ಟನೇ. ಬಟ್ ನನ್ನ ಟೀಮ್ ನನಗೆ ಸಪೋರ್ಟ್ ಇರಲಿಲ್ಲ ಅಂದರೆ ನನಗೆ ನಿಭಾಯಿಸೋಕ್ಕಾಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಶೈಲಜಾ. ನಾನೊಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಒಂದು ಇನ್ನೋಸೆಂಟ್ ವೈಫ್ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ. ಗಂಡ ಮನೇಲಿ ಇಲ್ಲದೆ ಇರಬೇಕಾದ್ರೆ ಆ ಹುಡುಗಿಗೆ ಏನೇನು ಫೀಲ್ ಆಗುತ್ತೆ, ಒಂದು ನೆಗೆಟಿವ್ ವೈಬ್ಸ್ ಬಂದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಗಂಡನ ಹತ್ರ ಅವನು ಅದನ್ನ ಹೆಂಗೆ ಇಲ್ಲ ಏನೂ ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ. ಬಟ್ ಅವಳು ಅದನ್ನ ಸ್ಟ್ರಗಲ್ ಮಾಡ್ತಿರ್ತಾಳೆ. ಹಸ್ಬೆಂಡ್ ಬಂದೆ ಓಕೆ ಫೈನ್, ಅವನು ಇಲ್ಲ ಅಂತಿದ್ದಾನಂದ್ರೆ ಇದೆಲ್ಲ ನಂದೇ ಬ್ಯಾಡ್ ಇಮ್ಯಾಜಿನೇಷನ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ದೆನ್ ನೀವು ಆನ್ ಸ್ಕ್ರೀನ್ ನೋಡ್ಬೋದು ಏನಾಗುತ್ತೆ ಅಂತ, ಇಲ್ಲಾಂದ್ರೆ ಫುಲ್ ಸ್ಟೋರಿ ಹೇಳ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಬಹುಶಃ ಸಂಪೂರ್ಣ ನಮ್ಮ ಸೂತ್ರಧಾರರು ಹೇಳ್ತಾರೆ. ಸೂತ್ರಧಾರರು ಒಂದು ಸಿನಿಮಾಗೆ ಅಂದರೆ ಅದು ಡೈರೆಕ್ಟರ್ ಆಗಿರ್ತಾರೆ. ನಮ್ಮ ಲೋಕೇಶ್ ಬಿ ಅವರ ಒಂದು ಪುಟ್ಟ ಪರಿಚಯ ಅಂತ ಹೇಳಿದ್ರೆ ಅವರ ಡೆಬ್ಯೂ ಡೈರೆಕ್ಷನ್. ಆದರೆ ಅಪ್ಕಮಿಂಗ್ ಸುಮಾರು ಮೂವೀಸ್ ಇದೆ. ಸುಡೋಕು, ವಿದುರ, ವಿಕ್ರಮಾರ್ಕ. ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ನಿರ್ದೇಶಕರು ಅಂತ ಹೇಳಿದ್ರೆ ಪುರಿ ಜಗನ್ನಾಥ್ ಅವರ ಗರಡಿಯಲ್ಲಿ ಪಳಗದಂಥವರು ನಮ್ಮ ನಿರ್ದೇಶಕರಾದಂತಹ ಲೋಕೇಶ್ ಬಿ ಅವರು. ಶುಭವಾಗಿ ಸರ್, ತೆರಿವ ಸಿನಿಮಾ ಹೆಚ್ಚು ಹೆಸರನ್ನ ತಂದುಕೊಡ್ಲಿ ನಿಮಗೆ ಅಂತ ಹಾರೈಸ್ತಾ ಓವರ್ ಟು ಯು. ಫಸ್ಟ್ ಆಫ್ ಆಲ್ ಇಲ್ಲಿ 100 ಮೂವೀಸ್ ಮಾಡೋರು ಪಕ್ಕದಲ್ಲಿದ್ದಾರೆ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತೀನಿ. ಓಕೆ ಸಾರಿ ನಿಂತ್ಕೋಬೋದಾ? ಕೂತ್ಕೋಬೇಕಾ? ಓಕೆ ಸಾರಿ. ಫಸ್ಟ್ ಆಫ್ ಆಲ್ ಏನು ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಆಫ್ ಯು ಹೂ ಆರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಆಮೇಲೆ ಸ್ಟೇಜ್ ಮೇಲೆ ಇರೋ ನಮ್ಮ ಮಮತಕ್ಕ ಅವ್ರಿಗೆ, ಮತ್ತು ಸಾಯಿ ಪ್ರಕಾಶ್ ಅವ್ರಿಗೆ, ಮತ್ತು ಚಿಕ್ಕಣ್ಣ ಅವ್ರಿಗೆ, ಹೀರೋ ಭಾರ್ಗವ್, ಜ್ಯೋತಿ ಅವ್ರಿಗೆ, ಟಾರ್ಗೆಶ್ ಅವ್ರಿಗೆ, ದೀನಾ ಅವ್ರಿಗೆ, ಸರಿತಾ ಅವ್ರಿಗೆ, ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಅವ್ರಿಗೆ, ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ಮೂವಿ ಬಗ್ಗೆ ಹೇಳಬೇಕು, ಮುಂಚೆ ಒಂದು ವಿಷಯ ಹೇಳಬೇಕು. ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಅದು ಹೇಳ್ತೀನಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭು ಮಾತೆ ಸಂಗೋಸ್ತ ಕರ್ಮಣಿ. ಅಂದರೆ ನಾವೇನು ಮಾಡಿದ್ರು ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗಬೇಕು. ಅದು ಯಾಕಿದೆ ಹೇಳಿದ್ದೀನಿ ಅಂದರೆ, ನಾವು ಸ್ಟಾರ್ಟ್ ಮಾಡುವಾಗ ನಾನು ಭಾರ್ಗವ್ ಇಬ್ಬರೇ ಇದ್ವಿ, ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಮಾಡಿದ್ಮೇಲೆ ತುಂಬ ಕಷ್ಟಗಳು 3 yearsಯಿಂದ ಒಂದಲ್ಲ. ಇವಾಗ ಒಂದು ಹೀರೋ, ಒಂದು ನಟ ಆಗಬೇಕಂದ್ರೆ ನವರಸ ಬರಬೇಕು, ಆ ಥರ ಎಲ್ಲ ಎಫೆಕ್ಟು ನಮಗೆ ಬಂದಿದೆ ನಮ್ಮ ಟೀಮ್ಗೆ. ಫಸ್ಟ್ ಆಫ್ ಆಲ್ ಭಾರ್ಗವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಪೇಷನ್ಸು, ಅದು ಏನೋ ಒಂದು ಮಾಡೋಣ ಅಂತ. ಆಮೇಲೆ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ
ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು. ಪ್ರೊಡ್ಯೂಸರ್ಸ್ ಫಸ್ಟ್ ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಖರ್ಚು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಫಾರ್ ದಟ್. ಆ್ಯಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮಗೆ ನಾವಿದ್ದೀವಿ ನೀವು ಮಾಡಿ ಅಂತ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಶೈಲಜಾ ಬಗ್ಗೆ ಹೇಳಬೇಕು. ಶೈಲಜಾ ಅವ್ರಿಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ. ಅದು ರಾತ್ರಿ ಆಗಲಿ ಪಗಲು ಅವ್ರು ಏನು ಅನ್ನೋ ಟೈಮು ಇಷ್ಟು ಡೇಸ್ ಅಂತ ಅಂದ್ಕೊಂಡಿದ ಮೇಲೆ ಅಷ್ಟು ಡೇಸ್ ಆಗಿಲ್ಲ, ಒಂದು ವರ್ಷಗಟ್ಟಲೆ ಆಗ್ತಾ ಇತ್ತು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಶೈಲಜಾ ಅವರೇ. ಆಮೇಲೆ ದೀನಾ, ನಮ್ಮ ಸೋ ಮೆನಿ ಆ್ಯಕ್ಟರ್ಸ್ ಅಲ್ಲಿದ್ದಾರೆ, ಅವರು ಇಲ್ಲಿಗೆ ಬರೋಕ್ಕಾಗಿಲ್ಲ. ತುಂಬ ಸಾರಿ, ಏನು ಅನ್ಕೋಬೇಡಿ. ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಯು ಅಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವರು ವಿವೇಕ್ ಅವ್ರ ಬಗ್ಗೆ ಹೇಳಬೇಕು. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಯಂಗ್ ಟ್ಯಾಲೆಂಟು, ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್, ಮೇಘವರ್ಷಿಣಿ ಅವ್ರಿಗೆ ಥ್ಯಾಂಕ್ ಯು. ಆಮೇಲೆ ಸಂತೋಷ್ ನಮ್ಮ ಎಡಿಟರು, ಒಂದ್ಸತಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಮೇಲೆ ಇನ್ನೊಂದು ವಿಷಯ ಏನಂದರೆ, ಓಕೆ ಇಲ್ಲಿವರೆಗೆ ನಾವು ಮಾಡಿದ್ದೀವಿ, ಓಕೆ ಏನು ಮಾಡಿದ್ದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದ್ದೀರಾ, ಪ್ರೋಮೋ ನೋಡಿದ್ದೀರಾ, ಎಲ್ಲ ನೋಡಿದ್ದೀರಾ. ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲರ ಸಪೋರ್ಟ್ ನಮಗೆ ಬೇಕು. ಒಂದು ಸತಿ ನೀವೆಲ್ಲರಿಗೋಸ್ಕರ ನಿಮ್ಮೆಲ್ಲರಿಗೆ ಅಂದರೆ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ದಯಮಾಡಿ ಈ ಮೂವಿನಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ಎಷ್ಟು ಹೇಳಬೇಕು ಅದೆಲ್ಲ ಕಟ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಅದೇ ಟೆಡಿ ಬೇರ್. ಆ್ಯಕ್ಚುಲಿ ಟೆಡ್ಡಿ ಬೇರ್ ಬಗ್ಗೆ ಮೂವಿ ಇಷ್ಟುವರೆಗೂ ವರ್ಲ್ಡಲ್ಲಿ ಯಾರೂ ತೆಗೆದಿಲ್ಲ. ಇವಾಗ ಒಂದು ಮೂವಿ ಹಾಲಿವುಡಲ್ಲಿ ಬರ್ತಾ ಇದೆ, ಅದು ಆ ಕಂಟೆಂಟ್ ಹಂಗಿದೆ ಸರ್. ಇವಾಗ ಇದು 3 ಪಾರ್ಟ್ಸ್ ಇದೆ ಸರ್. ನಾವು ಮಿಡಿಲ್ ಪಾರ್ಟ್ ಮಾಡ್ತಾ ಇದ್ವಿ. ಇದಕ್ಕೆ ಪ್ರೀಕ್ವೆಲ್ ಇದೆ, ಸೀಕ್ವೆಲ್ ಇದೆ. ತುಂಬ ಒಂದು ಇದಾಗಿ ಮಾಡ್ಕೊಂಡಿದ್ವಿ ಸರ್. ತುಂಬ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿದ್ದೀವಿ ಟೆಡ್ಡಿ ಬೇರ್ ಬಗ್ಗೆ. ನೀವು ಮೂವಿ ನೋಡಿದರೆ ಟೆಡ್ಡಿ ಬೇರ್ ಅಂದರೆ ಹೆಂಗೆ ಬಂತು ನಮ್ಮ ಎಕ್ಸಿಸ್ಟೆನ್ಸ್ಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್. ಪೂರಿ ಜಗನ್ನಾಥ್ ಅವ್ರೇನಂದರೆ, ನೀವು ಯಾರಿಗೆ ಅಂದರೆ ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ, ಯಾರಿಗೆ ರೆಸ್ಪೆಕ್ಟ್ ಕೊಡೋದೇ ಬೇಡ ಅಂತಾರೆ. ಅದು ಅವರು ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟರು ಸಾಲ, ಯಾರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರು ಬೇಡ ಅಂತಾರೆ. ಯಾಕೆ ಇದೆಲ್ಲ ನಿಮ್ಮ ಕೆಲಸ ನೀವು ಇದು ಮಾಡಿ ಅಂತಾರೆ. ಆ ಥರ ಅವರು ಅಂದರೆ ಅವ್ರ ಹತ್ರ ಕಲ್ತ್ಕೊಂಡು ಏನಂದರೆ, ನಾನು ಫಸ್ಟು ಒಂದು ಶ್ಲೋಕ ಹೇಳಿದ್ದೀನಿ, ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗುವಾಗ ಎಲ್ಲ ಬರುತ್ತೆ ಅಂತ. ಅದೇ ಕಲ್ತ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ಈ ಮೂವಿ ನಾನು ಫಸ್ಟು ಏನೋ ಒಂದು ಲವ್ ಸ್ಟೋರಿನೋ ಏನೋ ಮಾಡಬೇಕಂದ್ರೆ ಈಸಿಯಾಗಿತ್ತು. ಎತ್ಕೊಂಡು ಒಂದು 200 kgs ಎತ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಡ್ರ್ಯಾಗ್ ಆಯಿತು, ಎಲ್ಲ ಆಯಿತು, ಖರ್ಚು ಆಯಿತು, ಡ್ರ್ಯಾಗ್ ಆಯಿತು, ಎಲ್ಲ ಆಯಿತು. ಇದರಲ್ಲಿ ಸಾಂಗ್ಸ್ ಇದೆ. ಆ್ಯಕ್ಚುಲಿ ಇದು ಕಾಲಭೈರವ ಸಾಂಗ್ ಅನ್ನೋದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರೋದು. ತುಂಬ ಎಫೆಕ್ಟಿವ್ ಆಗಿರುತ್ತೆ, ಗೂಸ್ ಬಂಪ್ಸ್ ಇರೋ ಸಾಂಗ್ ಇದು. ಆಮೇಲೆ ಫೈಟ್ಸು 1-2 ಫೈಟ್ಸ್ ಇದೆ ಸರ್ ಇದರಲ್ಲಿ. ಜುಲೈಯಲ್ಲಿ ಇರುತ್ತೆ ಸರ್. ಇನ್ನೂ ಡೇಟು ಫೈನಲೈಸ್ ಮಾಡಲ್ಲ, ಸೆನ್ಸರಲ್ಲಿದೆ. ಸೆನ್ಸರ್ ಆದಮೇಲೆ ಹೇಳ್ತೀವಿ ಸರ್. ಇದು 2020 ನವಂಬರಲ್ಲಿ ಸ್ಟಾರ್ಟ್ ಆಯಿತು. 2021 ನವಂಬರಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಸೆಕೆಂಡ್ ವೇವು ಇದೆಲ್ಲ ಬಂತು. ಅದಾದಮೇಲೆ ಸ್ವಲ್ಪ ಡ್ರ್ಯಾಗ್ ಆಯಿತು. ಬ್ಯಾಂಗ್ಳೂರು, ಆಮೇಲೆ ಚಿರು ಸರ್. ವೆಲ್ಕಮ್ ಸರ್, ವೆಲ್ಕಮ್. ಚೈರಾಕಿ ವೆಲ್ಕಮ್ ಸರ್. ಸರ್ ಏನು ಹೇಳ್ತಾ ಇದ್ದೀನಿ, ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಸರ್.
ಇಲ್ಲಿ ಬ್ಯಾಂಗ್ಳೂರೆಲ್ಲ ಇತ್ತು ಸರ್, ಸಾಂಗೋಸ್ಕರ ಮಂಗಳೂರು ಅದೆಲ್ಲ ಹೋಗಿದ್ದೀವಿ. ಸ್ವಲ್ಪ ಆ ಥರ ಇತ್ತು ಅಷ್ಟೇ. ಕರ್ನಾಟಕದಲ್ಲೇ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೂರಿ ಮಿರಾರಿ ಅವರು ಈಗಷ್ಟೇ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನಿಮಗೆ ನನ್ನೆಯ ಸ್ವಾಗತ. ಸಮಾಜ ಸೇವಕರು, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡಿರೋರು. ಎಲ್ಲರೂ ಆಸೆ ಏನೋ ಪಡ್ತಾರೆ, ಕಥೆಯೆಲ್ಲ ಮಾಡ್ಕೊಳ್ತಾರೆ, ಆದರೆ ಅದನ್ನ ದೊಡ್ಡ ಪರದೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಅನ್ನದಾತರು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತಾರೆ. ನಮ್ಮ ನಿರ್ಮಾಪಕರು ಜ್ಯೋತಿ ತಾರ್ಕೇಶ್ ಅವರು, ಅವರ ಮಾತನ್ನ ಕೇಳಿ ಜ್ಯೋತಿಯವರ ಪರವಾಗಿ ತಾರ್ಕೇಶ್ ಅವರು ಮಾತಾಡ್ತಿದ್ದಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಡೈರೆಕ್ಟರ್ ಸಾಹೇಬ್ರು ಹೇಳೋ ಥರ ಮೂವಿ ಆ್ಯಸ್ ಎ ಲಾಂಗ್ ಜರ್ನಿ, ಆಲ್ಮೋಸ್ಟ್ 3 years of journey, and I can feel that what pain they have gone through it. So my all the best wishes to them for a big success and come up with more movies like this. All the best to the entire team. Thank you. ಅನ್ನದಾತರು ಬರೀ ದುಡ್ಡು ಕೊಡೋದಷ್ಟೇ, ಅದು ಸಿನಿಮಾ ಬಗ್ಗೆ ಏನು ಅಷ್ಟೊಂದು ಮಾತಾಡಲ್ಲ ಅನ್ಸುತ್ತೆ. ಸರ್, ಆಲ್ ದ ಬೆಸ್ಟ್ ಸರ್. ನಿಮ್ ಜೇಬ್ ತುಂಬಲಿ ಅಂತ ಹಾರೈಸಿದ ನಮ್ಮ ದಿಶಾ ಅವರು, ಸಾರಿ ದೀನಾನಾ, ಓಕೆ. Hi everyone, very good evening, and first of all I'm very thankful for entire Teddy Bear team. So completed entire movie. ನಾನು ಇವಾಗ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ this is my first movie where I started, and almost 3 years journey. ನಂದು 2 years journey ಇದೆ. ಸೊ ವ್ಯಾನ್ ಐ ಕೇಮ್, ನಾನು ಇದೇ ಥರ ಒಂದು ಈವೆಂಟಿಗೆ ಬಂದೆ. ಸೊ ಲೋಕೇಶ್ ಸರ್ ಈ ಸೆಲೆಕ್ಟೆಡ್ ಮೀ ಆಡಿಷನ್ ಥ್ರೂನೇ ನನ್ನನ್ನು ಸೆಲೆಕ್ಟ್ ಮಾಡಿ ಹಿ ಹಸ್ ಟೇಕನ್ ಮೀ ಫಾರ್ ದ ಟೀಮ್. ಆ್ಯಂಡ್ ಭಾರ್ಗವ್ ಬಂದು ಈ ಗಿವನ್ ಮೀ ಅ ಬ್ಯಾಕ್ ಸಪೋರ್ಟ್. ಯು ಕ್ಯಾನ್ ಡೂ ಇಟ್, ಮಾಡು, ಒಂದು ಟ್ರೈ ಮಾಡು. ಬಿಕಾಸ್ ಐ ವಾಸ್ ಲಿಟ್ರಲಿ ಇಂಟು ಮಾಡಲಿಂಗ್ ಇಂಡಸ್ಟ್ರಿ, ಫೋಟೋಶೂಟ್ಸ್ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ. ಸೊ ನನಗೆ ಲೋಕೇಶ್ ಸರ್, ಭಾರ್ಗವ್ ಆ್ಯಂಡ್ ಅಜಿತ್ ಸರ್ ತುಂಬ ಸಪೋರ್ಟ್ ಮಾಡಿದರು. ನನಗೆ ಆ್ಯಕ್ಟಿಂಗಲ್ಲಿ ಓಕೆ ನಾನು ಮಾಡ್ಕೋಬೋದು ಅನ್ನೋ ಕರೇಜ್ ಕೊಟ್ಟು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ. ಆ್ಯಂಡ್ ಈ ಮೂವಿ ಸ್ಟಾರ್ಟ್ ಆದಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಅದರ್ ಮೂವೀಸ್. ಸೊ ಇದರಿಂದ ನನ್ನ ಸ್ಟೆಪ್ ಸ್ಟಾರ್ಟ್ ಆಯಿತು. ಸೊ ಐ ಆಮ್ ವೆರಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್ ಟೆಡಿ ಬೇರ್ ಟೀಮ್ ಆ್ಯಂಡ್ ಮೈ ಸೆಲ್ಫ್ ಆ್ಯಂಡ್ ಫಾರ್ ಎಂಟೈರ್ ಟೀಮ್. ಐ like congrats for this day. And ನಾನು ಇವತ್ತೇ ಇದ್ರದ್ದು ಟ್ರೈಲರ್ ಆ್ಯಂಡ್ ಎಲ್ಲನೂ ಪ್ರೋಮೋ ಎಲ್ಲನೂ ಇವತ್ತೇ ನಾನು ನೋಡಿರೋದು. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಎಂಟೈರ್ ಔಟ್ಪುಟ್ ಸರ್, ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ ರಿಲೀಸಿಂಗ್ ಡೇ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ದೀನಾ ರಿಯಲ್ ಲೈಫಲ್ಲಿ ಎರಡು ಹತ್ತತ್ರದ್ದು ಪಾತ್ರ ಅನ್ಸುತ್ತೆ ಅಲ್ವಾ? ಮಾಡೆಲ್ ಆಗಿನೇ ಅಭಿನಯಿಸಿದ್ದಾರೆ ಸಿನಿಮಾನಲ್ಲಿ ಕೂಡ. ಸೊ ಮೂವಿಂಗ್ ಆನ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಜಂಗ್ಲಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿವೇಕ್ ಅಂತ. ವಿವೇಕ್ ಜಂಗ್ಲಿ ಅನ್ನೋದು ನನ್ನ ಸ್ಟೇಜ್ ನೇಮು. ಮ್ಯೂಸಿಕ್ ಡೈರೆಕ್ಟರು, ಬೇಸಿಕಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್. ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಅದೊಂದು ಚಿಕ್ಕದ ಇಂಟ್ರಡಕ್ಷನ್. ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿವೇಕ್ ಜಂಗ್ಲಿ ಅಂತ ಹಾಕಿ ಫಾಲೋ ಮಾಡಿ ಎಲ್ಲ. ಪ್ರಥಮ ಪ್ರತಿಭೆ ಸ್ಟೇಜ್ ಅಲ್ಲಿ ಈಗ ಮ್ಯೂಸಿಕ್ ಡೈರೆಕ್ಟರ್ ಕೇಳಿದ್ದು ನಾವೇ ಪ್ರಮೋಟ್ ಮಾಡ್ಕೋಬೇಕು ಬ್ರೋ. ಕರೆಕ್ಟ್ ಹೇಳಿ ಅಪ್ಪ. ಸರ್, ವಿವೇಕ್ ಜಂಗ್ಲಿ VIVKJUNGLY, ಯಾವುದು ಸ್ಪೇಸ್ ಇಲ್ಲ. ಇಲ್ಲ VIVKJUNGLY ಅಂತ. ಮತ್ತು ಇದು ಟೆಡ್ಡಿ ಬೇರ್ ಬಂದು ನನ್ನ ಎರಡನೇದು ಮೂವಿ. ನನಗೆ ತುಂಬ ಇಷ್ಟ ಆಯಿತು. ಒಂದು ದೆವ್ವದ್ದು ಫಿಲಮ್ ಮ್ಯೂಸಿಕ್ ಮಾಡಬೇಕಂತೇಳಿ. ಸೊ ಅಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಮ್ಗೆ ತುಂಬ ಅಲ್ಲೊಂದು ಸ್ಪೇಸ್ ಸಿಗುತ್ತೆ. ಅಲ್ಲಿ ದೆವ್ವದ್ದು ಆಮೇಲೆ ಈ ಥರ ಒಂದು ಥ್ರಿಲ್ಲರ್ ಅದರ ಇರೋದ್ರಿಂದ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಮ್ಗೊಂದು ಅಲ್ಲಿ ಸ್ಪೇಸ್ ಸಿಗುತ್ತೆ. ನಾರ್ಮಲಿ ಲವ್ ಫಿಲಮು ಅಥವಾ ಬೇರೆ ಆರ್ಟ್ ಫಿಲಮ್ಗಿಂತ ಇದು ಸ್ವಲ್ಪ ನಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಅದು ನಾನು ಅಂದ್ಕೊಂಡಂಗೆ ಒಂದು ಕರೆಕ್ಟಾಗಿ ಸಿಕ್ಕಿತ್ತು ಪ್ರಾಜೆಕ್ಟ್. ಸೊ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ. ನೀವು ಎಲ್ಲ ಫಿಲ್ಮ್ ನೋಡಿದ ಮೇಲೆ ಅದು ನೀವು ಹೇಳಬೇಕು.
ಮತ್ತು ಟೆಡಿ ಬೇರ್ ಬಂದು 2ನೇ ಮೂವಿ. ಫಸ್ಟ್ ಮೂವಿ ದುಷ್ಟಕೋಟ ಅಂತ ಮಾಡಿದ್ದೆ. ಸೊ ಟೆಡಿ ಬೇರ್ ಮೂವಿಯಲ್ಲಿ ಹೆಂಗಂದರೆ ಲೋಕೇಶ್ ಸರ್ ಮತ್ತು ಭಾರ್ಗವ್ ಅವ್ರ ಜೊತೆ ತುಂಬ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ ಅಲ್ಲಿ, ಚೆನ್ನಾಗಿ ವರ್ಕ್ ಮಾಡೋದಕ್ಕೆ. ಸೊ ಅವ್ರು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಬೇರೆ ಡೈರೆಕ್ಟರ್ಗಳ ಥರ ಪ್ರೆಷರ್ ಹಾಕೋದಾಗಿರ್ಬೋದು ಆ ಥರ ಎಲ್ಲ ಏನಿಲ್ಲ, ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ. ಸೊ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ, ಅವರೆಲ್ಲ ಇನ್ಪುಟ್ಸು ಅಕ್ಸೆಪ್ಟ್ ಮಾಡ್ತಾರೆ. ಸೊ ತುಂಬ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ, ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಮತ್ತು ಇದು ನಾನು ದೇವದಾಗಿ ನಾನು ರಾತ್ರಿ ಹೊತ್ತೆಲ್ಲ ವರ್ಕ್ ಮಾಡ್ತಾ ಇರಲಿಲ್ಲ, ಬರೀ ಬೆಳಗ್ಗೆ ಹೊತ್ತು ಮಾತ್ರ ವರ್ಕ್ ಮಾಡ್ತಾ ಇದ್ದೆ. ಅದನ್ನೇ ನೈಟ್ ಹೊತ್ತೆಲ್ಲ ಸ್ವಲ್ಪ ಅಂದರೆ ತುಂಬ ಕೆಲವು ಸೀನು ತುಂಬ ಡಿಸ್ಟರ್ಬಿಂಗ್ ಆಗಿದೆ. ಸೊ ಅದಕ್ಕಾಗಿ ನಾನು ನೈಟ್ ಟೈಮೆಲ್ಲ ವರ್ಕ್ ಮಾಡ್ತಿರಲಿಲ್ಲ. ನಾನು ತುಂಬ ಡಿಲೇ ಮಾಡಿದೆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಡೋದಕ್ಕೆ. ಆದ್ರೂ ನನಗೆ ಅವ್ರೇನು ಹೇಳಲಿಲ್ಲ ಅಷ್ಟೇ, ನನಗೇನು ಮಾತಾಡೋಕ್ಕೆ ಇಲ್ಲ. ಅದೇ ನಾನು ಬೇಸಿಕಲಿ ಸಿಂಗರ್, ನಾನೇನು ಅಂತ ಹೇಳ್ಬಿಡ್ತೀನಿ, ಅದು ಮಾತಾಡೋಕ್ಕೆಲ್ಲ ಬರಲ್ಲ. ಒಳ್ಳೇದಾಗ್ಲಿಪ್ಪ. ಓಕೆ, ಮೂವಿಂಗ್ ಆನ್ ಟು ಎಡಿಟರ್. ಸರ್ ರೀ ರೆಕಾರ್ಡಿಂಗು ಇನ್ನೊಂದು ರೀಲ್ ಇದೆ ಸರ್, ಮೇ ಬಿ ಅದು ಆಗತ್ತೆ. ಏನು ಸರ್ ಇದೆ ಸರ್, ಅಂದರೆ ಇವಾಗೆಲ್ಲ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ, ಯಾಕಂದರೆ ಮತ್ತೆ ಮತ್ತೆ ನೋಡಿ ಅದು ವರ್ಕ್ ಮಾಡಬೇಕಾದ್ರೆ. ಸರ್ ಸಾಂಗ್ಸ್ ಒಂದಿದೆ, ಒಂದು ಕಾಲಭೈರವ ಸಾಂಗು, ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬರುತ್ತೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ಸ್ ವಿವೇಕ್. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ ನಿಮಗೆ ಅಂತ ಹೇಳ್ತಾ ಸಂತೋಷ್ ಅವ್ರಿಗೆ ಮೈಕ್ ಪಾಸ್ ಆನ್ ಮಾಡಿ. ಎಡಿಟರ್ ಸಂತೋಷ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನೇನು ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ಮೈಕು ಫಸ್ಟ್ ಟೈಮ್ ಹಿಡ್ಕೊಂಡಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡ್ಬಿಡೋಣ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಎಡಿಟಿಂಗಲ್ಲಿ. ಎಡಿಟರೇ ಎಡಿಟ್ ಮಾಡ್ಕೊಳ್ಳಿ ಅಂತಿದ್ದಾರೆ ನೋಡಪ್ಪ, ಹಿಂಗೆ ನನಗೆ ಮೀಡಿಯಾ ಅಲ್ವಾ, ಟ್ರೋಲ್ ಆಗಿಬಿಡ್ತೀನಿ, ಸ್ವಲ್ಪ ಭಯ ಆಗಿಬಿಡುತ್ತೆ. ಫಸ್ಟ್ ಟೈಮು ನನಗೆ ಎಡಿಟಿಂಗ್ ರೆಫರ್ ಮಾಡಿದ್ದು ವಿವೇಕ್ ಅವರೇ. ನಾನೇ ಅಂದ್ಕೊಂಡೆ ಓಕೆ ನಾರ್ಮಲ್ ಆಗಿ ಎಲ್ಲರೂ ಫುಟೇಜಸ್ ತೊಗೊಂಡ್ಬರ್ತಾರೆ, ಎಡಿಟಿಂಗ್ ಮಾಡಿಸಿ ನೀವು ಹಂಗೆ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಅವ್ರದ್ದೆಲ್ಲ ಫುಟೇಜಸ್ ನನಗೇನು ನಾರ್ಮಲ್ ಆಗಿರುತ್ತೆ. ನಾನು ಇದು ಅದೇ ಥರ ಅಂದ್ಕೊಂಡು ಸರಿ ಆಯಿತು ಅಂತ ಒಪ್ಕೊಂಡೆ. ಫುಟೇಜ್ ನೋಡೋದ್ಮೇಲೆ ಅನಿಸ್ತು ಇದು ಬೇರೆ ಥರನೇ ಇದೆ ಪಿಕ್ಚರ್, ಲೈಕ್ ಬೇರೆ ಥರ ಆ ಥರ ಅಲ್ಲ, ಸ್ವಲ್ಪ ಹಾರರ್ ಆಗಿದೆ. ಎಲ್ರಿಗೂ ಪಕ್ಕ ಭಯ ಅಂತೂ ಪಕ್ಕ ಪಡ್ತೀರ ಥಿಯೇಟ್ರಲ್ಲಿ ಎಲ್ಲ. ಆದಷ್ಟು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ಎಲ್ಲ ಹಿಂದೆ ಸೀಟ್ ಬುಕ್ ಮಾಡ್ಕೊಳ್ಳಿ. ಮುಂದೆ ಬುಕ್ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಬಂದಂಗಿರುತ್ತೆ. ಅಷ್ಟೇ, ಏನು ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ನಾನು ಲೋಕೇಶ್ ಸರ್ಗೆ ಮತ್ತು ಭಾರ್ಗವ್ ಅವ್ರಿಗೆ ಮತ್ತು ಡೈರೆಕ್ಟರ್ ನಮ್ಮ ಅನ್ನದಾತರು, ಪ್ರೊಡ್ಯೂಸರ್ ನಮ್ಮ ಅನ್ನದಾತರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸಂತೋಷ್. ಸಂತೋಷವಾಗಿರಿ ಜೀವನದಲ್ಲಿ, ಆರಾಮಾಗಿ, ಯಾರು ಟ್ರೋಲ್ ಮಾಡಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ. ಇನ್ನು ಹೊಸ ಪ್ರತಿಭೆಗಳು ಬಂದಾಗ ನಮ್ಮ ಸಿರಿ ಮ್ಯೂಸಿಕ್ ಮೊದಲಿಗೆ ನಿಲ್ಲುತ್ತೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ. ಸುರೇಶ್ ಚಿಕ್ಕಣ್ಣ ಅವರು, ಥ್ಯಾಂಕ್ ಯು ಸೋ ಮಚ್. ಇಡೀ ಫಿಲ್ಮ್ ಟೀಮ್ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ, ಸಿರಿ ಮ್ಯೂಸಿಕ್ನ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. ಸಿರಿ ಮ್ಯೂಸಿಕಲ್ಲಿ ಇವತ್ತಷ್ಟೇ ಎಲ್ಲ ಹಾಡುಗಳು ಜೊತೆಗೆ ಟ್ರೇಲರ್ ಕೂಡ ಲಾಂಚ್ ಆಗಿದೆ ಅಂತ ಹೇಳ್ತಾ ಹೋಗ್ಬಿಟ್ಟು ಸುರೇಶ್ ಜಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕಂಪ್ಲೀಟ್ ಆಡಿಟೋರಿಯಂ ಫುಲ್ ಆಗಿ ನಿಂತಿದ್ದಾರೆ. ದಿವ್ಯ ಮೇಡಮ್ ತುಂಬ ಸಿನಿಮಾಗೂ ಸೀಟ್ ಸಿಕ್ಕಿರ್ಲಿಲ್ಲ ಸಿನಿಮಾಗೂ ಹೀಗೆ ಬಂದು ನಿಮ್ಮೆಲ್ಲರ ಸಪೋರ್ಟು ಸಿನಿಮಾಗೂ ಸಿಗಲಿ. ಸೊ ಟೆಡಿ ಬೇರ್ ಸುಪ್ರೀಂ ಸ್ಟಾರ್ ಭಾರ್ಗವ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ. ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು ಎಸ್ ಓಕೆ ನೋ ಪ್ರಾಬ್ಲಮ್, ಬಾ ಭಾರ್ಗವ್ ಮುಂದುವರ್ಸೋಣ, ತುಂಬ ಚೆನ್ನಾಗಿ ಮಾಡೋಣ, ಪ್ರಮೋಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಜೊತೆಗೆ ನಿರ್ದೇಶಕರಾಗಿ ಲೋಕೇಶ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಎಲ್ಲ ನಿಮ್ಮ ನಟರನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು. ಆಮೇಲೆ ಮ್ಯೂಸಿಕ್ ವಿವೇಕ್ ಜಂಗ್ಲಿ ಹೊಸಬನಾಗಿದ್ರು ಚಿಕ್ಕ ಹುಡುಗಾಗಿದ್ರು ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ಯಾ. ಮೊದಲೇ ಇದಕ್ಕೆ ಮೊದಲೇ 3-4 ಸಾಂಗ್ಸು ನಮ್ಮ ಚಾನಲ್ ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬಾಡಿ ಫಿಟ್ಟಾಗಿ ಇಟ್ಕೊಂಡಿರ್ಬೇಕು, ತುಂಬ ಚೆನ್ನಾಗಿರಬೇಕು. ಮಮತಾ ಮೇಡಮ್ ಈ ಸಿನಿಮಾಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀರಾ. ಯಾಕಂದರೆ ನಿಮ್ಮದು ಫೀಲ್ಡೇ ಬೇರೆ, ಸಿನಿಮಾ ಅಂತ ಅಂದಾಗ ನೀವು ಬಂದು ಸಪೋರ್ಟಿಗೆ ಮಾಡಿ ಇವರಿಗೆ ಪ್ರೋತ್ಸಾಹ ಮಾಡೋಕ್ಕೆ ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಅವರಂತೂ ಸಿನಿಮಾ ಅಂತ ಹೇಳಿದ್ರೆ ಎಂಥ ಇದು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನೀವೇನೇ ಮಾಡಿ ಓಕೆ ಐ ವಿಲ್ ಸಪೋರ್ಟ್ ಯು
ಅಂಥೇಳಿ. ಸೊ ಇವರು ಹೊಸ ಪ್ರತಿಭೆ ಇರ್ಬೋದು, ಅವ್ರಿಗೆ ಬಂದು ಸಪೋರ್ಟ್ ಮಾಡಿ ನೀವು ಮುಂದೆ ಹೋಗಿ, ಅಂದರೆ ಏನನ್ನ ತಪ್ಪಿದ್ರು ನಾನು ಹೇಳ್ತೀನಿ ನಂತರ ಲೋಕೇಶ್ ಅವರು ಹೋಗಿ ಕೇಳ್ಕೊಂಡಾಗ ಹೇಳ್ತಾ ಇದ್ರು, ಸರ್ ನನಗೆ ತುಂಬ ಹೊತ್ತು ಮಾತಾಡಿದ್ರು, ತುಂಬ ಖುಷಿ ಆಯಿತು ನನಗೆ ಅಂತ. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಎಲ್ಲರ ಮೇಲವರಿಗೆ ಇರಲಿ, ನಮ್ಮೆಲ್ಲರಿಗೆ ಇರಲಿ. ಜೊತೆಗೆ ಕ್ಯಾಡಮ್ ಎಲ್ಲರೂ, ಅಂದರೆ ಎಲ್ಲ ಸಪೋರ್ಟರ್ಸು ಜೊತೆಗೆ ಮಾಡೆಲ್ಸ್ ಎಲ್ಲರೂ ಬಂದಿದ್ದೀರಿ. ದಯವಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈ ಹಾಡು ಮತ್ತು ಟೀಸರ್ ಟ್ರೇಲರ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ, ಸಿನಿಮಾ ಗೆಲ್ಲಿಸಿ. ಧನ್ಯವಾದಗಳು. ನಿಮಗೂ ಜಾಸ್ತಿ ವ್ಯೂಸ್ ಬರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಸುರೇಶ್ ಅವ್ರು ಹೇಳಿದ ಹಾಗೆ ನಮಗೆ ಬಹಳನೇ ಹೆಮ್ಮೆಯ ವಿಚಾರ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗದ ನಡೆದಾಡುವ ದಂತಕತೆ, ಖ್ಯಾತ ಹೆಮ್ಮೆಯ ನಿರ್ದೇಶಕರು, 100 ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತ ಅಪರೂಪದ ನಿರ್ದೇಶಕರು ವೇದಿಕೆಯಲ್ಲಿದ್ದಾರೆ. ಸಾಯಿಬಾಬಾ ಭಕ್ತರ ಪಾಲಿಗಂತೂ ಕಣ್ಮುಚ್ಚಿದ್ರೆ ಸಾಯಿಬಾಬನಂತೆ ಕಂಗೊಳಿಸುವಂತ ನಮ್ಮ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಓಂ ಸಾಯಿರಾಮ್ ಅಂತ ಹೇಳ್ತಾರೆ. ದಯಮಾಡಿ ಹೇಗೆ ಅನ್ನಿಸ್ತು ಈ ಹೊಸಬರ ಪ್ರಯತ್ನ ಅಂತ ದಯವಿಟ್ಟು ತಿಳಿಸ್ಬೇಕು ಸರ್. ಓಂ ಶ್ರೀ ಸಾಯಿರಾಮ್. First, I want to say congrats to Teddy Bear Unit. Next, I want to say best of luck to Teddy Bear Film. ಸಿನಿಮಾ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ, ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳಿದ್ದು ಹೇಳ್ಕೊಂಡಿದ್ದಾರೆ ನಿರ್ದೇಶಕರು. ಕರ್ತವ್ಯ ನಮ್ಮದು, ಫಲ ದೇವರು ಕೊಡೋದು. ಬೆಸ್ಟ್ ಆಫ್ ಲಕ್, ದೇವರು ಫಲ ಕೊಡ್ತಾರೆ. ಇವತ್ತು ನೀವು ಸಕ್ಸಸ್ ಆಗಿದ್ದೀರ, ಯಾಕಂದ್ರೆ ನಮ್ಮ ಕಲಾವಿದರ ಸಂಘದ ಅಂಬರೀಶ್ ಅವರ ಆಡಿಟೋರಿಯಂ ಫುಲ್ ಆಯಿತು. ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಶ್ರೇಯೋಭಿಲಾಷಿಗಳಿದ್ದಾರೆ, ಎಷ್ಟು ಸ್ನೇಹಿತರಿದ್ದಾರೆ, ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗತ್ತೆ. ರಿಯಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಬೆನ್ನು ತಟ್ಟವ್ರು ಬೇಕು, ಕಾಲಿಲಿ ಅವ್ರು ಬೇಡ. ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿ ಬೇರ್ ಯೂನಿಟ್ನ ಆಶೀರ್ವಾದ ಮಾಡಿ ಬಂದಿರ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದೇ ರೀತಿ ಟೆಡ್ಡಿ ಬೇರ್ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಇದು ಪ್ಯಾನ್ ಇಂಡಿಯನ್ ಆಗ್ಬೋದು, ಸಕ್ಸಸ್ ನಮ್ಮನ್ನೆಲ್ಲೂ ತಗೊಂಡು ಹೋಗುತ್ತೆ. ಕಾಂತಾರ ಫಿಲ್ಮ್ ರಿಲೀಸ್ ಆಗುವಾಗ ದೇಡ ಜನನೇ ಬಂದಿಲ್ಲ. ನಿಧಾನವಾಗಿ ಒಂದು ಬಾಯಿನಿಂದ ಒಂದು ಕಿವಿಗೆ, ಆ ಕಿವಿ ಕೇಳಿಸ್ಕೊಂಡವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡಿದ್ರು. ಹೇಳಕ್ಕಾಗಲ್ಲ, ಮಗು ಹುಟ್ಟಿದ ತಕ್ಷಣ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ, ಪೊಲೀಸ್ ಆಫೀಸ್ ಆಗ್ತಾರ, ಕಲರ್ ಆಗ್ತಾರ ಅಂತ ಗೊತ್ತಾಗಲ್ಲ. ಬಟ್ ಸಿನಿಮಾ ಬಿಡುಗಡೆ ದಿನಾನೇ ಗೊತ್ತಾಗತ್ತೆ. ಆ ಮಾರ್ನಿಂಗ್ ಶೋ ಬರ್ತಾರಲ್ವ ಅಭಿಮಾನ ದೇವತೆಗಳು, ಅವ್ರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನನೇ ಬೇರೆ ಥರ ಆಗತ್ತೆ. ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಕಲಾವಿದರಾಗ್ಬೋದು, ಅವರ ಆಶೀರ್ವಾದದಿಂದ ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ನಾಯಕ ನಟನಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ. ನಾಯಕರು ಗೊತ್ತಿಲ್ಲ, ನಾಯಕರು ಗೊತ್ತಿಲ್ಲ, ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಬ್ಬ ನಿರ್ದೇಶಕರಿಗೆ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮರಾಮನ್ ಬೇಕು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಒಳ್ಳೆ ಎಡಿಟರ್ ಬೇಕು. ಈ 4 ಜನ ಸೇರಿದ್ರೇನೆ ಈ ಸಿನಿಮಾನೇ ಮೇಲ್ತರಕ್ಕೆ ಅವಕಾಶ ಇರುತ್ತೆ. ಈ 4 ಜನ ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರಿ. ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಅದ್ಭುತವಾಗಿದೆ, ಕ್ಯಾಮರಾಮನ್ ಶಾರ್ಟ್ಸ್ ಚೆನ್ನಾಗಿದೆ, ನಿರ್ದೇಶಕ ಥಾಟ್ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ಟೀಚರು ಚೆನ್ನಾಗಿದೆ, ಎವ್ರಿಥಿಂಗ್ ಗುಡ್. ನಮ್ಮ ದಿವ್ಯಮ್ಮ ಹೇಳ್ತಾರ ಕಾಲಭೈರವ ತುಂಬ ಚೆನ್ನಾಗಿದೆ, ಆ ಶ್ಲೋಕ ತುಂಬ ಚೆನ್ನಾಗಿದೆ. ಮೋಸ್ಟ್ ಎಮೋಷನಲ್ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥದ್ದು. ಯಾಕಂದರೆ ಹನುಮಂತ ಆಗ್ಬೋದು, ದೇವಿ ಆಗ್ಬೋದು, ಈ ರೀತಿ ಕಾಲಭೈರವ ಆಗ್ಬೋದು, ನಮ್ಮನ್ನೆಲ್ಲೋ ತಗೊಂಡೋಗುತ್ತೆ. ನಾವು ಸಿನಿಮಾಗಳು
ನಾಗದೇವತೆ, ಗ್ರಾಮ ದೇವತೆ, ನವಶಕ್ತಿ ವೈಭವ ಮಾಡುವಾಗ ಥಿಯೇಟ್ರಲ್ಲಿ ದೇವ್ರ ಮೈಮೇಲೆ ಬರುವಂಥ ಸನ್ನಿವೇಶ ಬೇಕಷ್ಟು ನೋಡಿದ್ದೀನಿ ನಾನು. ಅಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ದು ನಾವು ನೋಡಿದೀವಿ. ಆ ರೀತಿ ಕಾಲಭೈರವ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ನೀವು ಏನು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದಿರೋ ಆ ಕಾಲಭೈರವ ಆಶೀರ್ವಾದದಿಂದ ನೀವು ಸಕ್ಸಸ್ ಆಗ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನ್ನವರು ಒಳ್ಳೆ ಮನಸ್ಸು, ನಿಜವಾಗ್ಲೂ ನೀವು ಹೊಸಬನ್ನ ಎಂಕರೇಜ್ ಮಾಡ್ತಾ ಬಂದಿದ್ರಿ. ಆ ಕ್ರೆಡಿಟ್ ನಿಮ್ಗೆ ಇರಲೇಬೇಕು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಹೊಸಬನಾಗಿರ್ಬೋದು, ನಾಳೆ ನೀವೇ ಕೇಳೋಂಥ ಪರಿಸ್ಥಿತಿ ಬರ್ಬೋದು. ಸಕ್ಸಸ್ ಆದ್ಮೇಲೆ ರೆಕಮೆಂಡ್ ಮಾಡಿ ಈಗ ನಮ್ಮ ಗಾಡಿಯನ್ನು ಕೊಡಿಸಿ ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ. ನಾನು ಫಸ್ಟ್ ಬರುವಾಗ ನಾನು ಯಾರು ಕನ್ನಡದಲ್ಲಿ ಗೊತ್ತಿಲ್ಲ. ಒಂದೊಂದು ಸಕ್ಸಸ್ ಆಗುವಾಗ ಮಿನಿಸ್ಟರ್ ಫೋನ್ ಮಾಡೋರು, ನಮ್ಮ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ಕೊಡಿಸಿ ಅಂತ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅನ್ನೋರು ನಮ್ಮ ಪಿಕ್ಚರ್ಸ್ ಮೈಸೂರು, ಮಂಡ್ಯ, ಕೂರ್ಗ, ಹಾಸನ ಎಲ್ಲ ಕೇಳೋರು, ಫೋನ್ ಮಾಡಿ ಕೇಳೋರು. ಅಯ್ಯಂಗಾರ್ನ ಕರೆಸಿ ಸಾಯಿ ಪ್ರಕಾಶನ್ನ ಕೇಳಿ ಈ ಸಿನಿಮಾ ನಮ್ದೇ, ಈ ಸಿನಿಮಾ ನಮ್ದೇ ಅಂತ. ಯಾರೇನಾಗ್ತಾರೆ ಗೊತ್ತಿಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನಾನು ಇಲ್ಲಿಂದ ಬಂದವನು ನಾನು. ಆದ್ರೂ ನನ್ನ ಸಕ್ಸಸ್ ನನಗೊಂದು ಗೂಗಲ್ ಮ್ಯಾಪ್ ತರ ಆಯಿತು. ನಿರ್ಮಾಪಕ ನನ್ನ ಫಾಲೋ ಮಾಡಿದ್ದಾರೆ, ಕಲಾವಿದ ನನ್ನ ಫಾಲೋ ಮಾಡಿದ್ದಾರೆ, ಎಕ್ಸಿಬಿಟರ್ಸ್ ನನ್ನ ಫಾಲೋ ಮಾಡಿದ್ದಾರೆ, ಮುಖ್ಯವಾಗಿ ಅಭಿಮಾನ ದೇವತೆ ನನ್ನ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ಸಿನಿಮಾ ಯಾವತ್ತೂ ಫೇಲ್ ಆಗಲ್ಲ. ಅದರಿಂದ ಇದು ಒಳ್ಳೆ ಸಿನಿಮಾ ಅಂತ ನನಗೆ ಅನಿಸ್ತು. ಈ ಕಾಲದಲ್ಲಿ ಈ ಜೋನಲ್ನಲ್ಲಿ ಮಾಡುವಂಥ ಸಿನಿಮಾಗಳು ಇಷ್ಟ ಆಗುತ್ತೆ. ಥ್ರಿಲ್ಲರ್ ಇಷ್ಟಪಡ್ತಾರೆ. ಯಾಕಂದರೆ OTT ಪ್ಲಾಟ್ಫಾರ್ಮ್ ನಾವು ನೋಡ್ತಾ ಇದ್ದೇವಲ್ಲ, ಅದರಲ್ಲಿ ದೆವ್ವ ಆಗ್ಬೋದು, ಥ್ರಿಲ್ಲರ್ ಆಗ್ಬೋದು, ಒಬ್ಬರಿಗೆ ಒಂದು ಆಡಿಯನ್ಸ್ ಇದ್ದಾರೆ ಇದಕ್ಕೋಸ್ಕರ ಅಂತ ಆ ಜೋನಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ. ಗ್ಯಾರಂಟಿ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗತ್ತೆ. ಮಾಧ್ಯಮ ಮಿತ್ರರಿಗೂ ನಾನು ಬೇಡೋದಂದೆ, ನಿಮ್ಮಿಂದ ನಾವು ಜನರಲ್ಲಿ ಪರಿಚಯ ಆಗ್ತೀವಿ. ನೀವು ಕೊಡೋ ರಿಪೋರ್ಟ್ನಿಂದ ನಮ್ಮ ಸಿನಿಮಾ ಸಕ್ಸಸ್ ಆಗತ್ತೆ. ಅದರಿಂದ ಮಾಧ್ಯಮ ಮಿತ್ರರೆಲ್ಲರೂ ಇಂಥ ಸಿನಿಮಾಗಳಿಗೆ ಸಹಕಾರ ಕೊಡಬೇಕು. ಹೊಸವರಿಗೆ ನೀವು ಸಹಕಾರ ಕೊಟ್ಟರೆ ಅವರು ಸಕ್ಸಸ್ ಆಗಕ್ಕೆ ಅವಕಾಶ ಇರುತ್ತೆ. ಪ್ರೆಸ್ ಅನ್ನೋದು ನಮಗೊಂದು ವೆಲ್ಕಮ್ ಇದ್ದ ಹಾಗೆ, ವೆಲ್ಕಮ್ ಕಾರ್ಡ್. ಜಗದೀಶ್, ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಹೇಳೋಂಥ ಮನೋಭಾವ ಅವ್ರಿಗಿರುತ್ತೆ. ಇವಾಗ ರಿವ್ಯೂಸ್ ನಮ್ಮಕ್ಕೆ ಆಗ್ತಾ ಇಲ್ಲ. ನಮ್ಮ ಕಾಲದಲ್ಲಿ ನಮ್ಗೆ ಭಯ ಆಗೋದು, ಶುಕ್ರವಾರ ಸಿನಿಮಾ ರಿಲೀಸ್ ಆದ್ಮೇಲೆ ಭಾನುವಾರ ರಿವ್ಯೂ ಬರುತ್ತಂದ್ರೆ ಫಸ್ಟ್ ಅವ್ನು ನೋಡೋಕೆ ಭಯ ಬಿಡ್ತೀವಿ ನಾವು. ಏನ್ ಕೊಟ್ಟಿರ್ಬೋದು ಅವ್ರು ನಮಗೆ, ಯಾವ ರೀತಿ ನಮ್ಮನ್ನು ಟೀಕೆ ಮಾಡಿರ್ಬೋದು, ಯಾವ ರೀತಿ ನಮ್ಮನ್ನು ಎಂಕರೇಜ್ ಮಾಡಿರ್ಬೋದು. ಭಯದಿಂದ ನಮ್ಮ ಅಸೋಸಿಯೇಟ್ ಕೈನಲ್ಲಿ ಫಸ್ಟ್ ಓದಂತ ಹೇಳ್ತೀವಿ ನಾವು. ಅವ್ರು ಓದಿದ್ಮೇಲೆ ನೀವು ಓದ್ಬೋದು ಸರ್ ಅಂತ ಧೈರ್ಯ. ಅಂದ್ರೆ ಅಷ್ಟು ನಮ್ಮನ್ನ ಅವರು ಹೃದಯಕ್ಕೆ ಹಚ್ಕೊಳ್ಳೋರು. ನಮ್ಮ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ನಾವು ಎಲ್ಲಿ ದಾರಿ ತಪ್ಪು ಅಂತ ಭಯ ಇರೋದು ಆ ಕಾಲದಲ್ಲಿ. ಪ್ರೆಸ್ಸೇ ನಮ್ಮನ್ನ ಕರೆಕ್ಟ್ ದಾರಿಯಲ್ಲಿ ನಡೆಸೋರು. ಫಸ್ಟ್ ಕ್ರಿಟಿಕ್ ಪ್ರೆಸ್. ಅವ್ರು ಏನು ಅವ್ರ ಮನಸ್ಸಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಅನಿಸ್ತದೋ ಅದೇ ಭಾವ ಅಭಿಮಾನ ಜೊತೆಗಿರುವಂಥದ್ದು.